ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿ 2 ತಿಂಗಳಿಗೂ ಹೆಚ್ಚು ಕಾಲ ಆಯಿತು. ಹೋಟೆಲ್ ಉದ್ಯಮ ಜೊತೆಗೆ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಸಮಸ್ಯೆಯಿಂದ ನಲುಗಿದ್ದು ಆಯಿತು. ಪಿಜಿ ಮಾಲೀಕರು ಇವತ್ತಿಗೂ ಕೂಡ ಈ ಗ್ಯಾಸ್ ಎಮರ್ಜೆನ್ಸಿಯಿಂದ ಬಳಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಿಗೆ ತಪ್ಪದ ಗ್ಯಾಸ್ ಟ್ರಬಲ್. ಪಿಜಿಗಳಿಗೆ ಇನ್ನು ಸಮರ್ಥವಾಗಿ ಸಿಗದ ಗ್ಯಾಸ್. ಸಚಿವರ ಸೂಚನೆಯ ಬಳಿಕವೂ ಸಿಗದ ಸಿಲಿಂಡರ್. ಹಲವು ಪಿಜಿಗಳಲ್ಲಿ ಮುಂದುವರೆದ ಮೆನು ಕಡಿತ. ಮಧ್ಯಪ್ರಾಚ್ಯದ ಸಂಘರ್ಷ ಬೆಂಗಳೂರಿನ ಪಿಜಿ ಉದ್ಯಮಕ್ಕೆ ಭಾರಿ ಹೊಡೆತ ಕೊಟ್ಟಿದೆ. ಪಿಜಿಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳ ಪೂರೈಕೆ ಆಗ್ತಿಲ್ಲ. ಸಚಿವ ಮುನಿಯಪ್ಪನವರ ಸೂಚನೆಯ ಬಳಿಕವೂ ತೈಲ ಕಂಪನಿಗಳು ಪಿಜಿಗಳಿಗೆ ಸಮರ್ಪಕವಾಗಿ ಸಿಲಿಂಡರ್ಗಳ ಪೂರೈಕೆ ಮಾಡ್ತಿಲ್ಲ. ಇದರಿಂದ ಹಲವು ಪಿಜಿಗಳಲ್ಲಿ ಮೆನುವನ್ನ ಕಡಿತ ಮಾಡಲಾಗಿದೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸರ್ಕಾರ ಗ್ಯಾಸ್ ಸಮಸ್ಯೆಯನ್ನ ಮರೆತಂತೆ ಅನ್ನಿಸ್ತಿದೆ. ಪಿಜಿ ಉದ್ಯಮಕ್ಕೆ ಆರ್ಥಿಕ ಹೊಡೆತ ಬೀಳ್ತಿದ್ದು, ಸರ್ಕಾರದ ವಿರುದ್ಧ ಪಿಜಿ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ 500 ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಆ ಒಂದು ಆದೇಶವನ್ನು ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರಿಗೆ ರವಾನೆ ಮಾಡಿದ್ರು. ಈ ಕೆಲವು ಡಿಸ್ಟ್ರಿಬ್ಯೂಟರ್ಗಳನ್ನ ನೇಮಕ ಮಾಡಿದ್ರು. ಅಲ್ಲಿ ನಮಗೆ 100 ಸಿಲಿಂಡರ್ಗಳ ಬದಲಾಗಿ ಅವರು 20, 30, 40 ಈ ರೀತಿ ಅಷ್ಟೊಂದು ಸಮರ್ಪಕವಾಗಿ ಇಲ್ಲದೇ ಇದ್ದರೂ ಕೂಡ ಆ ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಮಾನವೀಯತೆ ದೃಷ್ಟಿಯಿಂದ ಸ್ಪಂದಿಸ್ತಾ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿದಿನ 500 ಸಿಲಿಂಡರ್ಗಳ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು, ಅದರ ಅನುಸಾರ ನಮಗೆ ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪ್ರತಿದಿನ 500 ಸಿಲಿಂಡರ್ಗಳನ್ನ ಪಿಜಿಗಳಿಗೆ ಪೂರೈಕೆ ಮಾಡುವಂತೆ ಸಚಿವ ಮುನಿಯಪ್ಪ ಸೂಚನೆ ನೀಡಿದ್ರು. ಪಿಜಿಗಳಿಗೆ ಅಂತಾನೆ ಸಿಲಿಂಡರ್ಗಳನ್ನ ಕೊಡೋದಕ್ಕೆ ಆಯಿಲ್ ಕಾರ್ಪೊರೇಷನ್ ನಿಂದ ಪೂರ್ವ ಪಶ್ಚಿಮ ವಲಯದಲ್ಲಿ ಡಿಸ್ಟ್ರಿಬ್ಯೂಟರ್ ಅನ್ನ ನೇಮಿಸಲಾಗಿತ್ತು. ಆದರೆ ಕೇವಲ 20ರಷ್ಟು ಮಾತ್ರ ಸಿಲಿಂಡರ್ಗಳ ಪೂರೈಕೆ ಆಗ್ತಿದೆ. ಸರ್ಕಾರದ ಸೂಚನೆಯ ಬಳಿಕವೂ ಪಿಜಿಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗದಿದ್ದಕ್ಕೆ ಪಿಜಿ ಮಾಲೀಕರು ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ಸದಸ್ಯರು ಅಲ್ಲದೆ ಇರೋರು ಕೂಡ ಬಂದು ನಮ್ಮನ್ನು ಅಪ್ರೋಚ್ ಮಾಡ್ತಿದ್ದಾರೆ, ನಮಗೂ ಕೊಡಿ ಅಂತ. ಯಾಕಂದರೆ ಈ ಹಿಂದೆ ಅವರು ಯಾರು ಸದಸ್ಯತ್ವ ತಗೊಳ್ಳದೇ ಇರೋದ್ರಿಂದ ನಾವು ಫಸ್ಟು ಪ್ರಿಯಾರಿಟಿ ಕೊಡ್ತಾ ಇರ್ತಕ್ಕಂಥದ್ದು ಸದಸ್ಯರುಗಳಿಗೆ. ಹಾಗಾಗಿ ದಯಮಾಡಿ ನಾನು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ, ಸಿಲಿಂಡರ್ಗಳನ್ನ ವಿತರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೆಲವು ಪಿಜಿಗಳಿಗೆ ಸರ್ಕಾರದ ಸೂಚನೆಯ ಬಳಿಕವೂ ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ. ಬಹುತೇಕ ಪಿಜಿ ಮಾಲೀಕರು ಬ್ಲಾಕ್ನಲ್ಲಿಯೇ ಖರೀದಿಸುತ್ತಿದ್ದಾರೆ. ರಾಜ್ಯದಲ್ಲಿ ಹೋಟೆಲ್, ಪಿಜಿ, ಆಟೋಗಳಿಗೂ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಸಂಪುಟ ಪುನಾರಚನೆ, ಪಕ್ಷದ ಆಂತರಿಕ ಕಲಹದಿಂದ ರಾಜ್ಯದ ಜನರ ಸಮಸ್ಯೆಯನ್ನೇ ಮರೆತಿರುವುದು ವಿಪರ್ಯಾಸವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.